ಗುಡ್ ಮಾರ್ನಿಂಗ್ ಕ್ಯೂಟೀಸ್. ನಮಸ್ತೆ. ನನಗೂ ಭಾಳ ಜನ ಬೇಕಾಗೈತಿ ಏನಂತಂದ್ರೆ ನನ್ನ ಮಾರ್ನಿಂಗ್ ರೂಟೀನ್ ಹೆಂಗಿರ್ತೈತಂತ. ಸೊ ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನ್ ಹೆಂಗಿರ್ತೈತಂತ ಶಾರ್ಟ್ ಸಿಂಪಲ್ನಾಗ ತೋರಿಸ್ತೀನಿ ಅಂತ. ನನ್ನ ಮಾರ್ನಿಂಗ್ ರೂಟೀನ್ ಡೈಲಿ ಸೇಮ್ ಇರಲ್ಲ, ಬಟ್ ಸಿಮಿಲರ್ ಇರ್ತೈತಿ. ಯಾಕಂತಂದ್ರೆ ಎವ್ರಿ ಡೇ ಶೆಡ್ಯೂಲ್ನಾಗ ಹಾಫ್ ಅಂತೂ ಸೇಮ್ ಇರ್ತೈತಿ, ಹಾಫ್ ಡಿಫ್ರೆಂಟ್ ಇರ್ತೈತಿ. ಬಟ್ ಲೆಟ್ಸ್ ಸಿ ಹೆಂಗಿರ್ತೈತೆ ಅಂತ. ಸ್ವಲ್ಪ ಜನ ಕೇಳ್ತಿರ್ತೀರಿ, ನಿಮ್ದು ಮಾರ್ನಿಂಗ್ ರೂಟೀನ್ ಹೆಂಗಿರುತ್ತೆ, ನೀವು ಇಷ್ಟು ಜಲ್ದಿ ಹೆಂಗಿರ್ತೀರಿ, ನೀವು ಇಷ್ಟು ಜಲ್ದಿ ಹೆಂಗೆ ಯೋಗ ಮಾಡ್ತೀರಿ, ಇಷ್ಟು ಜಲ್ದಿ ಹೆಂಗೆ ವಾಕ್ ಮಾಡಕ್ಕೆ ಹೋಗ್ತೀರಿ. ಸೊ ಅವರಿಗೆಲ್ಲರಿಗೂ ಆನ್ಸರ್ ಇಲ್ಲೈತಿ. ಫಸ್ಟ್ ಆಫ್ ಆಲ್ ನಿಮ್ಮ ಮನ್ಸೊಳಗಿರ್ಬೇಕು, ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಮಾಡಲೇಬೇಕು, ನಾನು ಇದನ್ನು ಯಾಕೆ ಮಾಡಾಕತ್ತೀನಿ. ಇವು 3 ಕ್ವೆಶನ್ಸ್ ಇತ್ತಂತಂದ್ರೆ ನೀವು ಜಲ್ದಿ ಹೇಳ್ತೀರಿ. ಆಮೇಲೆ ನಿಮಗೆ ಆನ್ಸರ್ ಸಿಗ್ತೈತಿ ಯಾಕೆ ನೀವು ಇದನ್ನು ಮಾಡಾಕತ್ತೀರಂತ. ಸೊ ಫಸ್ಟ್ ಬೆಳಗ್ಗೆ ಅಲಾರಾಮ್ ಇಡ್ರಿ. ಎಷ್ಟು ಗಂಟೆ ಇಡ್ತೀರಿ ಅದು ನಿಮಗೆ ಬಿಟ್ಟಿದೆ. ನಂದು ಅಲಾರಾಮ್ ಐತಿ ಮಾರ್ನಿಂಗ್ 5:15 ಬಟ್ ನನ್ನ ತಲೆಗೆ ಟಕ್ ಅಂತ ಎಚ್ಚರಾಗತ್ತೈತೆ 4:50. 20 ಮಿನಿಟ್ಸ್ 25 ಮಿನಿಟ್ಸ್ ಅರ್ಲಿ ಎದ್ಬಿಡ್ತೀನಿ. ಅದು ನಂಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ನಾನು ಈಗ ಮಾರ್ನಿಂಗ್ 5:20 ಆಗೈತಿ, ನಾನು ನಿಮ್ಮ ಜೊತೆ ಮಾತಾಡತ್ತೀನಿ. ಸೊ ಫಸ್ಟ್ ಬೆಳಗ್ಗೆ ಎದ್ಕೊಳ್ಳೆ ನನ್ನ ಕೆಲಸ ನಾರ್ಮಲ್ ಇದೇ ಇರ್ತೈತಿ. ಫಸ್ಟ್ ಎದ್ಕೊಳ್ಳೆ ಫ್ರೆಶ್ ಅಪ್ ಆಗ್ತೀನಿ, ಸ್ವಲ್ಪ ವಿಚಾರ ಮಾಡ್ತೀನಿ. ಓಕೆ, ನನಗೆ ಇವತ್ತು ಬೆಳಗ್ಗೆ ಎದ್ದಿನಲ್ಲ ಅಂತ ಖುಷಿ ಆಗ್ತೀನಿ. ಬ್ರಷ್ ಮಾಡ್ತೀನಿ, ಫ್ರೆಶ್ ಅಪ್ ಆಗ್ತೀನಿ. ಅದಾದಮೇಲೆ ನೆಕ್ಸ್ಟ್ ಹಾಟ್ ವಾಟರ್ ಪ್ಲಸ್ ಲೆಮನ್ ವಾಟರ್ ಕುಡಿಬೇಕು. ಬಟ್ ನಂಗೆ ಅದಕ್ಕೆ ಟೈಮ್ ಸಿಗಲ್ಲ ಆ್ಯಂಡ್ ಅದಕ್ಕೆ ಗ್ಯಾಪ್ ಬೇಕಾಗ್ತೈತಿ. ನಾನು ಇನ್ ಹಾಫ್ ಆನ್ ಅವರ್ ಒಳಗಡೆ ನಾನು ಯೋಗ ಮಾಡೋದಿರ್ತೈತಿ. ಸೊ ನಾನು ಅದನ್ನು ವಾಪಸ್ ಬಂದು ನಾನು ಕುಡಿತೀನಿ ಅಂತ. ನಾನು ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಮೇನ್ಲಿ ನಿಮಗೆ ಮೋಟಿವೇಟ್ ಆಗಿರ್ಬೇಕು ನೀವೇ. ನಾನು ಇದನ್ನು ಯಾಕೆ ಮಾಡಾಕತ್ತೀನಿ, ಓಕೆ ನಾನು ಇದನ್ನು ಮಾಡಿದರೆ ನನಗೆ ಏನೋ ಹೆಲ್ಪ್ಫುಲ್ ಐತಿ, ಓಕೆ ಏನೋ ಹೆಲ್ಪ್ಫುಲ್ ಐತಿ, ಸೊ ಐ ನೀಡ್ ಟು ಕಂಟಿನ್ಯೂ ದಿಸ್ ಅಂತ. ಕೆಲವೊಂದು DMs ಬಂದಿರ್ತಾವೆ ನನಗೆ, ನಿಮ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ನಾನು ಇವತ್ತು ವಾಕ್ ಮಾಡೋಕ್ಕೆ ಹೋದೆ, ನಾನು ವರ್ಕೌಟ್ ಮಾಡಿದೆ, ಭಾಳ ಖುಷಿ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೈಕ್ ಎಕ್ಸ್ಪ್ಲೈನ್ ಅಲ್ಲ, ಜಸ್ಟ್ ಒಂದು ವ್ಯೂ ಝಲಕ್ ತೋರಿಸ್ತೀನಿ. ನನ್ನ ಮಾರ್ನಿಂಗ್ ವ್ಯೂ ಹೆಂಗಿರತ್ತಂತ, ಮಾರ್ನಿಂಗ್ ರೂಟೀನ್ ಹೆಂಗಿರತ್ತಂತ. ಲೈಕ್ ಎವ್ರಿ ಡೇ ಸೇಮ್ ಇರಲ್ಲ, ಬಟ್ ಸಿಮಿಲರ್ ಇರ್ತೈತಿ. ನೀವು ನೋಡಿರೋ ಹಂಗೆ ನನ್ನ ಫೇಸ್ ಎಷ್ಟು ಗ್ಲೋ ಕಾಣಿಸತ್ತೈತಲ್ಲ, ಬಟ್ ಏನೂ ಹಚ್ಕೊಂಡಿಲ್ಲ ಸೀರಿಯಸ್ಲಿ. ಜಸ್ಟ್ ಲಿಪ್ ಬಾಮ್ ಒಂದು ಹಚ್ಕೊಂಡಿನಿ. ಇಟ್ಸ್ ರಿಯಲಿ ನೆಸೆಸರಿ. ಭಾಳ ಹೊರಗಡೆ ಭಾಳ ಅಂದ್ರೆ ಭಾಳ ಕೆಟ್ಟ ಕೋಲ್ಡ್ ಐತಿ. ರೂಟೀನ್ ಹೆಂಗಿರ್ತೈತೆ ಅಂತ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗ್ಗೆ ನನಗೆ 4:50 ತಾನೇ ಎಚ್ಚರಾಗುತ್ತೆ ನಂದು ವಿದೌಟ್ ಅಲಾರಾಮ್. ನನ್ನ ಮೈಂಡ್ರಾಗ ಆಲ್ರೆಡಿ ಇರುತ್ತೆ ನಾನು ಬೆಳಗ್ಗೆ ಬೇಗ ಹೇಳ್ಬೇಕಂತ. ಸೊ ನನಗೆ ಜಲ್ದಿ ಎಚ್ಚರಾಗ್ಬಿಡ್ತೈತಿ. ಒಂದು ಶ್ಲೋಕ ಹೇಳ್ತೀನಿ, ಕರಾಗ್ರೆ ವಸತಿ ಲಕ್ಷ್ಮಿ ಅಂತ. ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಶ್ಲೋಕಗಳನ್ನು ನಾವು ಹೇಳಿದ್ರೆ. 2 ಕೈ ರಬ್ ಮಾಡಿ ನನ್ನ ಕಣ್ಣಿಗೆ ಹಚ್ಕೋತೀನಿ, ಸ್ವಲ್ಪ ಬಿಸಿ ಆಗಲಿ ಅಂತ ಕಣ್ಣ. ಐ ಥ್ಯಾಂಕ್ ಮೈ ಪ್ಯಾರೆಂಟ್ಸ್ ಆ್ಯಂಡ್ ಗಾಡ್ ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್. ಪಟ್ ಅಂತ ನಂದು ಹಾಸಿಗೆ ಮಡಚ್ತೀನಿ ಎಲ್ಲಾನು. ಬೆಂಗಳೂರೊಳಗೆ ಭಾಳ ಥಂಡಿ ಐತಿ, ಅದಕ್ಕೆ ಒಂದಲ್ಲ 2 ಬ್ಲ್ಯಾಂಕೆಟ್ ಹೊಚ್ಕೊಂಡು ಮಲ್ಕೋತೀನಿ ನಾನು. ಮಾರ್ನಿಂಗ್ ಏನು ಸ್ಕಿಪ್ ಆದ್ರೂ ನಡೀತೈತಿ, ಬಟ್ ನೀವು ವಾಶ್ರೂಮಿಗೆ ಹೋಗೋದು ನೆನ್ಪು ಹಾರಬೇಡ್ರಿ. ಫಸ್ಟ್ ಕೆಲಸ ನಮ್ದು ವಾಶ್ರೂಮೇ ಹೋಗ್ಬೇಕು. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದಮೇಲೆ ರೆಡಿ ಆಗೋದು ಸ್ಟಾರ್ಟ್ ಆಗ್ತೀನಿ. ಯೋಗ ಇಲ್ಲ ಎಕ್ಸಸೈಸ್ ಮಾಡಬೇಕಾದ್ರೆ ನನ್ನ ಕೂದಲ ಫುಲ್ ಟೈ ಇರಬೇಕು, ಅಂದರೆ ಅದು ಡಿಸ್ಟರ್ಬೆನ್ಸ್ ಮಾಡಲ್ಲ. ಇಲ್ಲ ಅಂತಂದರೆ ನನಗೆ ಪ್ರಾಪರಾಗಿ ಯೋಗ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ನಂದು ಹೇರ್ ಫುಲ್ ಟೈಟ್ ಮಾಡ್ಕೋತೀನಿ. ನನ್ನ ಟಾರ್ಗೆಟ್ ಒಂದು ದಿನಕ್ಕೆ ಅಟ್ಲೀಸ್ಟ್ 1 to 2 ಲೀಟರ್ ವಾಟರ್ ಕುಡಿಯೋದಿರ್ತೈತಿ. ನನ್ನ ಬಾಟಲ್ 2 ಲೀಟರ್ದು ಐತಿ. ಸೊ ನಿಮ್ಮ ಬಾಡಿಗೆ ನೀವು ಎಷ್ಟು ನೀರು ಹಾಕ್ತೀರಿ ಅದು ಅಷ್ಟು ಪಾಸಿಟಿವ್ ಆಗಿ ಬಾಡಿಯನ್ನು ತಗೊಳುತ್ತೆ, ಎಕ್ಸೆಪ್ಟ್ ಮಾಡತ್ತೆ. ಇಟ್ಸ್ 5:30. ನಾಯಿಗಳು ಭಾಳ ಕೆಟ್ಟು ಬೊಗಳಿರ್ತಾವೆ. ಕ್ವಿಕ್ಕಾಗಿ ನಾನು ಯೋಗ ಕ್ಲಾಸ್ ರೀಚ್ ಆದೆ. ಸೊ ಇವಾಗ ನಾನು ಮ್ಯಾಟ್ ಓಪನ್ ಮಾಡತ್ತೀನಿ, ಯೋಗ ಮಾಡೋಕ್ಕೆ ರೆಡಿ ಆಗ್ಲಿಕ್ಕತ್ತೀನಿ. 2025 ನಂದು ಫಸ್ಟ್ ರೆವಲ್ಯೂಷನ್ ಯೋಗ ಕ್ಲಾಸ್ ಜಾಯ್ನ್ ಆಗೋದಂತ. ನನಗೆ ಯೋಗ ಬರುತ್ತೆ, ಬಟ್ ಸ್ಟಿಲ್ ನನಗೆ ಜಾಯ್ನ್ ಆಗೋದಿತ್ತು. ಇನ್ನೂ ಜಾಸ್ತಿ ನಂಗೆ ಯೋಗ ಬೇಕಾಗಿತ್ತು. ಅದಕ್ಕೆ ಎವ್ರಿ ಡೇ ಡಿಫ್ರೆಂಟ್ ನಮಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಯೋಗ ಕ್ಲಾಸ್ನಾಗ. ಇವತ್ತು ಬೆಲ್ಟ್ ಆ್ಯಕ್ಟಿವಿಟೀಸ್. ಯೋಗ ಕ್ಲಾಸ್ ಕ್ವಿಕ್ಕಾಗಿ ಮುಗಿಸ್ಕೊಂಡು ನಾನು ಜಲ್ದಿ ಬಂದೆ ಗ್ರೋಸರೀಸ್ ಮತ್ತು ವೆಜಿಟೇಬಲ್ಸ್ ತೊಗೊಳಕ್ಕೆ. ಎವ್ರಿ ಡೇ ಫ್ರೆಶ್ಶಾಗಿ ತಿನ್ಬೇಕಂತ ನನಗೆ ಥಾಟ್ ಇರುತ್ತೆ. ಅದಕ್ಕೆ ನಾನು ಫ್ರೆಶ್ಶಾಗಿ ತೊಗೋಬೇಕಂತ ಬರ್ತಿರ್ತೀನಿ.
ನಾನು ಕೌಂಟ್ ಮಾಡ್ತೀನಿ ಎಷ್ಟು ದಿನಕ್ಕೆ ಆಗತ್ತಂತ. ಸೊ ಅದರ ಅಕಾರ್ಡಿಂಗ್ ನಾನು ತೊಗೋತೀನಿ. ಮಾರ್ಟ್ಸ್ನಾಗ ವೆಜಿಟೇಬಲ್ಸ್ ಫ್ರೆಶ್ ಇರಲ್ಲ, ಬಟ್ ನನಗೆ ಆಪ್ಷನ್ ಇಲ್ಲ, ಬೆಳಗ್ಗೆ ಅದೇ ಸಿಗುತ್ತೆ. ಫುಲ್ ಫ್ರೆಶ್ ಅನ್ಸೋದಕ್ಕೆ. ಹಿಂದೆ ಒಂದು ಹಾಲಿಂದ ಡೈರಿ ಐತಿ, ಅಲ್ಲಿ ನಾ ಹಾಲು ತೊಗೊಳಕತ್ತಿದ್ದೆ. ಅಂಕಲ್ ಅಪ್ರಿಷಿಯೇಟ್ ಮಾಡತ್ತಿದ್ರು, ಬಿಜಾಪುರಿಂದ ಬಂದು ಬೆಂಗಳೂರಿನಾಗ ಸರ್ವೈವ್ ಆಗತ್ತಿರಲ್ಲ, ಯೋಗ ಕ್ಲಾಸಿಗೆಲ್ಲ ಹೋಗ್ತಿರಲ್ಲ ಅಂತ ಮಜಾ ಬಂದು ಕೇಳಕ್ಕೆ. ಹೆಲ್ದಿ ಮಾರ್ನಿಂಗ್ ಭಾಳ ಕೆಟ್ಟ ಪ್ರೊಡಕ್ಟಿವ್ ಅನ್ಸಾತೈತೆ ನನಗೆ. ಮಸ್ತ್ ಫೀಲ್ ಆಗುತ್ತೆ. ಹಿಂಗೆ ತಂಪು ಗಾಳಿ ಹಿಂಗೆ ಟಕ್ ಟಕ್ ಅಂತ ಹೊಡೆಯತ್ತೈತಲ್ಲ. ಇನ್ ಕೇಸ್ ನಾನು ನಿಮ್ಗೆ ನನ್ನ ಕೈ ಹಿಂಗೆ ಟಚ್ ಮಾಡಿಸಿದ್ರೆ ಅಂತ ಚೀರ್ತೀರಿ, ಅಷ್ಟು ಕೆಟ್ಟ ಥಂಡಿ ಐತಿ. ಬಟ್ ಇಟ್ಸ್ ಓಕೆ, ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೋಗ್ಬೇಕಾಗತ್ತೆ. ಸಮ್ಟೈಮ್ಸ್ ಸಡನ್ ಪ್ಲ್ಯಾನ್ ಆಗುತ್ತೆ. ನನ್ನ ಫ್ರೆಂಡ್ ಬಂದುಬಿಟ್ರು, ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕ್ವಿಕ್ಕಾಗಿ ಹೋಗಿ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಮತ್ತು ವಾಪಸ್ ರೂಮಿಗೆ ಹೋದೆ ನಂದು ಫುಡ್ ಪ್ರಿಪೇರ್ ಮಾಡೋಕ್ಕೆ. 1 ಸೆಕೆಂಡ್ 1 ಮಿನಿಟು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನನಗೆ ಯಾವ ಟೈಮಿಗೆ ಏನು ಕೆಲಸ ಆಗುತ್ತೆ ನಾನು ಪಟ್ ಅಂತ ಮಾಡಿಬಿಡ್ತೀನಿ, ಇಲ್ಲಾಂದರೆ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ. ಬ್ರೇಕ್ಫಾಸ್ಟಿಗೆ ನಾನು ರಾತ್ರಿನೇ ಥಿಂಕ್ ಮಾಡಿರ್ತೀನಿ ಏನು ಮಾಡ್ಬೋದಂತ. ಸೊ ನಂದು ಆಲ್ರೆಡಿ ಪ್ಲ್ಯಾನ್ ಇರುತ್ತೆ. ನಾನು ನಿನ್ನೆ ನೈಟಿಗೆ ಚೆನ್ನ ಬೇಳೆ ಇದೆಲ್ಲ ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನೇ ಪಲ್ಯನೂ ಮಾಡೋಣ ಅಂತ. ಅದನ್ನು ಹಾಗೆ ನಾವು ತಿಂದ್ರೂ ಅದರದ್ದು ಬೆನಿಫಿಟ್ಸ್ ನಮಗಿರ್ತೈತಿ. ನೆನೆ ಹಾಕಿದ್ದು ಬೆಳಗ್ಗೆ ತಿನ್ಬೇಕು. ಕಾಳುಗಳನ್ನು ನಾವು ಎಷ್ಟು ರಾತ್ರಿ ನೆನೆ ಹಾಕಿ ತಿಂತೀವಲ್ಲ ಬೆಳಗ್ಗೆ, ಅದು ಭಾಳ ಅಂದ್ರೆ ಭಾಳ ನಮಗೆ ಬಾಡಿಗೆ ಹೆಲ್ದಿ ಮತ್ತು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ನಾನು ಇವಾಗ ಹೊಂತೀನಿ ಚೆನ್ನ ಬೇಳೆ ಮಾಡ್ಲಿಕ್ಕೆ. ನೋಡ್ಬೋದು ನೀವು, ನಾನು ಆಲ್ರೆಡಿ ನೆನೆ ಹಾಕಿದ್ದೈತಿ. ಇದನ್ನು ನೀರು ಸ್ವಲ್ಪ ಇಟ್ಕೊತೀನಿ, ಯಾಕಂತಂದ್ರೆ ಇದು ಬೆನಿಫಿಟ್ ಇರುತ್ತೆ ನಮಗೆ. ಈ ನೀರು ನಮ್ಮ ಯೂಸ್ ಮಾಡ್ಕೋಬೇಕು ಪಲ್ಯ ಮಾಡಬೇಕಾದ್ರೆ. ಇದನ್ನು ಸ್ವಲ್ಪ ತೆಗೆದಿಡ್ತೀನಿ. ನಾ ತಿನ್ನಕ್ಕೆ ಸ್ವಲ್ಪ ಬ್ಯಾಳಿ ಪಲ್ಯ ಮಾಡ್ಕೋತೀನಿ, ಚಪಾತಿ ಮಾಡ್ತೀನಿ. ಬೆಳಗ್ಗೆ ಆಯ್ತು ನಂಗೆ ಹಸಿ ಆಗ್ತಿರ್ತೈತಿ. ಸೊ ನಾ ಏನು ಮಾಡ್ತೀನಿ, ಬಂದ್ ಕೂಡ ಒಂದು ಸ್ವಲ್ಪ ಫ್ರೂಟ್ಸ್ ತಿಂತೀನಿ. ಈಗ ನನಗೆ ಟೈಮ್ ಇಲ್ಲ. ನಾನು ಭಾಳ ಅಸ್ಥೆಟಿಕ್ಗೆ ಫುಲ್ ಮಸ್ತಾಗಿ ಡೆಕೋರೇಟ್ ಪ್ಲೇಟ್ನಾಗ ಮಾಡಿ ಫ್ರೂಟ್ಸ್ ಆಮೇಲೆ ತಿಂತಿದ್ದೆ. ಬಟ್ ಸೀರಿಯಸ್ಲಿ ಐ ಡೋಂಟ್ ಹ್ಯಾವ್ ಮಚ್ ಆ್ಯಂಡ್ ಮೋರ್ ಟೈಮ್. ಅದಕ್ಕೆ ನಾನು ಡೈರೆಕ್ಟ್ ತಿನ್ನತೀನಿ. ಬಟ್ ಸಮ್ಟೈಮ್ಸ್ ಮಾಡ್ತೀನಿ. ಇಷ್ಟು ನಾನು ಸೈಡಿಗೆ ತಗೊಂಡಿನಿ. ಸೊ ನಾ ಇದನ್ನು ತಿಂತೀನಿ. ಇದನ್ನು ನಾನು ನಮ್ಮ ಪಪ್ಪದಿಂದ ನೋಡಿ ಕಲ್ತಿದ್ದೆ. ಸೊ ಸ್ಟಿಲ್ ಐ ಆಮ್ ಫಾಲೋವಿಂಗ್ ಇಟ್. ಸೊ ಪಟ್ ಅಂತ ನಾನು ಪಲ್ಯ ಮಾಡಿ ಮುಗಿಸಿದೆ. ಇವಾಗ ಚಪಾತಿ ಮಾಡ್ಬೇಕಂತ ಪ್ಲಾನ್ ಐತಿ. ಅದು ಇನ್ ಬಿಟ್ವೀನೆ ನಾವು ಹೋಗಿ ನಂದೆಲ್ಲ ಭಾಂಡೆ ತಿಕ್ಕಿದೆ, ಅಂದ್ರೆ ಪಾತ್ರೆ ತೊಳೆದೆ. ಕ್ವಿಕ್ಕಾಗೆ ನಾನಂದು ಪ್ರೀ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕತ್ತೀನಿ. ಮೇ ಬಿ ನಿಮಗೆ ಕಾಣಿಸಲ್ಲ ಅನ್ನಿಸ್ತೈತಿ. ಓಕೆ, ನಿಮಗೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬೇಕಂತಂದ್ರೆ ನಾವು ಇನ್ನೊಂದು ವ್ಲಾಗ್ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ನಂಗೆ ಬೆಳಗ್ಗೆ ಟೈಮೇ ಸಿಗಲ್ಲ. ಆದ್ರೂ ನಾನು ನಿಮ್ಮ ಜೊತೆ ಮಾತಾಡ್ಕೋತ ಎಲ್ಲ ಮಾಡ್ಲಿಕ್ಕತ್ತೀನಿ. ನಂಗೆ ಫ್ರೂಟ್ಸ್ ತಿಂದು ರೂಢಿ ಐತಿ ಮಾರ್ನಿಂಗು. ಬಟ್ ನಂಗೆ ಲಾಸ್ಟ್ ಟೈಮ್ ಹೋದಾಗ ಫ್ರೂಟ್ಸ್ ಸಿಗಲಿಲ್ಲ. ಇತ್ತು ಫ್ರೂಟ್ಸ್, ಬಟ್ ಫ್ರೆಶ್ ಇರಲಿಲ್ಲ. ಅದಕ್ಕೆ ನಾನು ತಗೊಳ್ಳಿಲ್ಲ. ಸೊ ಇನ್ನು ಕ್ವಿಕ್ಕಾಗಿ ನಾನು ತಿನ್ನೋಕೆ ಏನಾದ್ರು ಬೇಕಂತ ಒಂದು ತೊಗೊಂಬಂದಿದೆ. ಅದನ್ನು ಹಾಲು ಹಾಕಿ ತಿನ್ನಬೇಕು. ಲಿವಿಂಗ್ ಅಲೋನ್ ಈಸ್ ನಾಟ್ ಡಿಫಿಕಲ್ಟ್, ಬಟ್ ಅದರ ತಕ್ಕಂಗೆ ಕಂಫರ್ಟೇಬಲ್ ಆಗಿ ನಿಮಗೆ ರೂಮ್ ಇತ್ತು ಅಂತಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಬಟ್ ನನ್ನ ರೂಮ್ ಹೆಂಗೈತೆ ಅಂದ್ರೆ 50-50. ಈ ಕಡೆ ಕಂಫರ್ಟೇಬಲ್ ಐತಿ, ಈ ಕಡೆ ಕಂಫರ್ಟೇಬಲ್ ಇಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಕೆಲಸಗಳಲ್ಲಿ ಲೇಟ್ ಆಗ್ಬಿಡುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಮನ್ಯಾಗ ಹೆಂಗೆ ಆಗ್ತೈತೆ ಅಂತಂದ್ರೆ ಅರ್ಧಂಬರ್ಧ ಮಾಡಿಬಿಟ್ವಿ, ಮಮ್ಮಿ ಇರ್ತಾರೆ ಮಾಡ್ಕೊತಾರೆ, ಇಲ್ಲ ಅಕ್ಕ ತಂಗಿ ಯಾರಾದರೂ ಇದ್ರನ್ನ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಇವತ್ತು ನಾನು ಈ ಬಾಟಲ್ ಇಲ್ಲೇ ಇಟ್ಟು ಹೋಗಿನಿ, ಇಲ್ಲ ತಿಂದಿದ್ದು ಸಾಮಾನು ಇಲ್ಲೇ ಬಿಟ್ಟು ಹೋಗಿನಿ ಅಂತಂದ್ರೆ ಪಾತ್ರೆ ವಾಪಸ್ ಬಂದು ನಾನೇ ತೊಳಿಬೇಕು. ಗೊತ್ತಾಗತೈತಿ. ಈಗ ನಾನು ಇಲ್ಲಿ ಬಟ್ಟೆ ಮಡ್ಚಿಟ್ಟಿನಿ ಆಲ್ರೆಡಿ. ಅದನ್ನೇ ನಾನು ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿಡ್ಬೇಕು. ಇಟ್ಸ್ ನಾಟ್ ಈಸಿ. ಯುನೋ 5 ಗಂಟೆಯಿಂದ 8:30-9 ಗಂಟೆ ಮಟ ನಾನು ಮೊಬೈಲೇ ನೋಡಲ್ಲ. ಅದ್ರೊಳಗಡೆ ನಾನು ನಿಮಗೆ ಮೋಟಿವೇಟ್ ಮಾಡ್ಬೇಕಂತ ಅವಾಗವಾಗ ಸ್ಟೋರೀಸ್ ಹಾಕ್ತಿರ್ತೀನಿ. ಮಾರ್ನಿಂಗ್ ಎದ್ಕೂಳೆ ವಾಕ್ ಹೋಗೋದ, ಇಲ್ಲ ಎಕ್ಸಸೈಸ್ ಮಾಡೋದ. ಯಾಕಂತಂದ್ರೆ ನೀವು ನನ್ನ ಆಡಿಯನ್ಸ್.
ಸೊ ಆಡಿಯನ್ಸಿಗೆ ಮೋಟಿವೇಟ್ ಮಾಡಿ ನೀವು ನಾನು ಹಂಗೆ ಹೆಲ್ದಿ ಆಗ್ಬೇಕಂತ ನಾನು ಮೋಟಿವೇಟ್ ಮಾಡ್ತಿರ್ತೀನಿ. ಸೊ ಆ ಟೈಮ್ ಆದರೂ ನಾನು ತಕ್ಕೋದೇನೆ ಅದು ಸ್ವಲ್ಪ ಸ್ಟೋರಿ ಹಾಕ್ಲಿಕ್ಕಂತೂ ನಾನು ಟೈಮ್ ತೆಗಿತೀನಿ. ಆ್ಯಂಡ್ ಈ ವ್ಲಾಗ್ ಮಾಡೋಕ್ಕೆ ಮೇನ್ ರೀಸನೇ ನಾನು ನಿಮಗೆ ಇನ್ನೂ ಮೋಟಿವೇಟ್ ಮಾಡ್ಲಿಕ್ಕೆ. ಸೊ ಮಾರ್ನಿಂಗ್ ನಾವು ಎಷ್ಟು ಲೇಸಿನೆಸ್ ಆಗಿರ್ತೀವಿ ಅಷ್ಟು ನಮಗೆ ನಾವೇ ನಮ್ಮ ಲೈಫ್ನ ಲಾಸ್ ಮಾಡ್ಕೊಳತ್ತೀವಿ. ಸೊ ದಿಸ್ ಇಸ್ ಮೈ ಟಿಫಿನ್ ಬಾಕ್ಸ್ ಫಾರ್ ಲಂಚ್. ಇಲ್ಲೈತಿ ಪಲ್ಯ, ಇಲ್ಲೈತಿ ಚಪಾತಿ, ಇನ್ನೊಂದು ಚಪಾತಿ ಬರ್ಲಿಕ್ಕೈತಿ. ಸೊ ಇದನ್ನೆಲ್ಲ ಹಾಕಿ ಮುಚ್ಚಿಬಿಟ್ರೆ ನನ್ನ ಬಾಕ್ಸ್ ರೆಡಿ. ಗೈಸ್ ಐ ಆಮ್ ಬ್ಯಾಕ್. ಅಯ್ಯೋ ವೆಲ್ಕಮ್ ಬ್ಯಾಕ್ ಗೈಸ್. ಜಸ್ಟ್ ನಾನು ಸ್ನಾನ ಮುಗಿಸ್ಕೊಂಡು ಬಂದೀನಿ. ಇಷ್ಟು ಥಂಡಿ ಒಳಗಡೆ ನಾ ತಣ್ಣೀರು ಮಾಡ್ತೀನಿ. ಎಸ್, ಯು ಹರ್ಡ್ ರೈಟ್. ಭಾಳ ಜನ ಬಿಸಿನೀರು ಮಾಡಿ ತಪ್ಪು ಮಾಡ್ತಾರೆ. ತಣ್ಣೀರು ಮಾಡೋದ್ರಿಂದ ನಮ್ಮ ಬಾಡಿಗೆ ಭಾಳ ಬೆನಿಫಿಟ್ ಐತಿ. ನಮ್ಮ ಸ್ಕಿನ್ ಏನೈತಲ್ಲ ಅದು ಸುಟ್ಟು ಹೋಗಂಗಿಲ್ಲ. ಅದ್ರೊಳಗೆ ಕಾಯಿಲ್ ನಾವು ಬಿಸಿನೀರು ಮಾಡ್ತೀವಲ್ಲ ಅದು ಭಾಳ ಅಂದ್ರೆ ಇಫೆಕ್ಟ್ ಆಗುತ್ತೆ. ಫಸ್ಟ್ ನಾನು ನನ್ನ ಫೇಸಿಗೆ ಸಿರಮ್ ಹಾಕೊಳ್ಳಾಕತ್ತೀನಿ. ಇವಾಗ ನಾನು ಆಫೀಸಿಗೆ ಹೋಗಿ ರೆಡಿ ಆಗತ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಫುಲ್ ಜಗ್ಮಗ್ ಆಗತೈತಿ, ಮಸ್ತಾಗಿ ಚಮ್ ಅನ್ಸಾತೈತಿ. ಸೊ ಇದು ನಾನು ಸಿರಮ್ ಯೂಸ್ ಮಾಡತ್ತೀನಿ. ಇದನ್ನ ನನಗೆ ಬ್ರ್ಯಾಂಡ್ದಿಂದ ಪ್ರೊವೈಡ್ ಮಾಡಿದ್ರೆ. ಆ್ಯಂಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್, ಬಟ್ ಇದೇನು ಸಿರಮ್ ಐತಲ್ಲ ನಾನು ನಿಮಗೆ ಒಂದು ವಿಡಿಯೋನಾಗೂ ತೋರಿಸಿನ ಅನಿಸ್ತೈತಿ. ಭಾಳ ಮಸ್ತ್ ಐತಿ. ಸ್ಕಿನ್ನಿಗೆ ಫುಲ್ ಎಷ್ಟು ಸಾಫ್ಟ್ ಅನಿಸ್ತೈತಿ. ಸೊ ಇದನ್ನ ನಾನು ಸಿರಮ್ ಅಪ್ಲೈ ಮಾಡಿದೆ. ಮೊದಲು ನಾನು ಫೇರ್ ಅಂಡ್ ಲವ್ಲಿ ಹಚ್ಕೋತಿದ್ದೆ, ಬಟ್ ಅದು ಒಂಥರ ಹಿಂಗೆ ಗಿಜಿ ಅನ್ನಿಸ್ತಿತ್ತು. ಫುಲ್ ಡೇ ಚಿಕ್ಕು ಅನ್ನಿಸ್ತಿತ್ತು. ಬಟ್ ಸಿರಮ್ ನೀವು ಯಾವುದೇ ತಗೋರಿ, ಫೇಸ್ ಸಿರಮ್ ಮಸ್ತ್ ಅನ್ನಿಸ್ತೈತಿ. ಫೇಸ್ ಸಿರಮ್ ಯೂಸ್ ಮಾಡೋದ್ರಿಂದ ಏನೋ ಚಿಕ್ಕೂ ಅನ್ಸಂಗಿಲ್ಲ. ಆಮೇಲೆ ಫುಲ್ ನ್ಯಾಚುರಲ್ ಅನ್ನಿಸ್ತೈತಿ ಸ್ಕಿನ್. ನೋಡ್ರಿ ನನ್ನ ಫೇಸ್ ಮೊದ್ಲು ಹೆಂಗಿತ್ತ ಹಂಗೆ ಅನ್ಸಾದೈತಿ. ಇಷ್ಟೇ. ಇದ್ರ ಮೇಲೆ ನಾನು ಪೌಡರ್ ಹಚ್ಕೊಂಡ್ಬಿಡ್ತೀನಿ. ಪಾಂಡ್ಸ್ ಪೌಡರ್. ನಾನು ಮೊನ್ನೆ ಒಂದು ಪ್ರಾಡಕ್ಟ್ಸ್ ತರಿಸಿದ್ದೆ, ಲೈಕ್ 10 ಪ್ರಾಡಕ್ಟ್ 800 ರೂಪೀಸ್ನಾಗ. ಭಾಳ ಜನ ಅದಕ್ಕೆ ಎಸ್ ಅಂತೂ ಹೇಳಿದ್ರಿ. ನಾನು ಇನ್ಸ್ಟಾಗ್ರಾಮ್ನಾಗ ಕೇಳಿದೆ ಇದೇ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಲೋ ಬೇಡ ಅಂತ. ಸೊ ಭಾಳ ಜನ ಎಸ್ ಅಂತ ಕೊಟ್ಟಿರಿ. ನನಗೆ ಅದು ಓಪನ್ ಮಾಡಿದ್ಕೊಳ್ಳೆ ಅಯ್ಯೋ ಅಂತ ಅನ್ಸತಿ. ಓಕೆ, ನಾನು ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ ಅಂತ ಅದನ್ನು. ಸೊ ಅದ್ರ ಸಂಬಂಧ ವೇಟ್ ಮಾಡ್ತೀನಿ. ಇದೇನಿಲ್ಲ ಪಾಂಡ್ಸ್ ಪೌಡರ್, ನಾರ್ಮಲ್ ಪೌಡರ್ ಐತಿ. ಬಟ್ ಪಾಂಡ್ಸ್ ನಾವು ಉದ್ದ ಡಬ್ಬಿನಾಗ ತಗೋತೇವಲ್ಲ ಅದಕ್ಕಿಂತ ಇದು ಬೆಸ್ಟ್ ಐತೆ ಅನ್ಸುತ್ತೆ. ಯಾಕಂದ್ರೆ ಅದು ಭಾಳ ಕೆಟ್ಟ ಸ್ಮೆಲ್ ಬರ್ತಿದೆ. ಒಮ್ಮೆ ಉಸಿರಾಡೋಕ್ಕೆ ಆಗಲ್ಲ, ಹಂಗೆ ಫೀಲ್ ಆಗ್ತಿರ್ತೈತಿ. ಆ್ಯಂಡ್ ಈ ಪೌಡರ್ದು ಅಷ್ಟೊಂದೇನು ಹಂಗೆ ಸ್ಮೆಲ್ ಬರಲ್ಲ. ಸೊ ಇಷ್ಟೇ. ಓಕೆ, ಇದು ನಂದು ಫೇಸ್. ಇವಾಗ ನಾನು ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಒಂದು ಬಿಂದಿ ಆ್ಯಂಡ್ ಇಯರಿಂಗ್, ಸಮ್ ಎಕ್ಸೆಸರೀಸ್. ಇದು ಮಾಸ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇದು ನನಗೆ ಬ್ರ್ಯಾಂಡಿಂದ ಬಂದಿದ್ದೈತಿ. ಇವು ಮ್ಯಾಟ್ ಲಿಪ್ಸ್ಟಿಕ್ ಇದಾವ. ಓಕೆ, ಮಸ್ತ್ ಇದಾವ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ನಾಗ ಇದರದ ರೀಲ್ಸ್ ಐತಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಫಸ್ಟ್ ನಾನು ರೆಡಿ ಹೋಗ್ತೀನಿ. ಫಸ್ಟ್ ಜಳಕ ಮಾಡಿದ್ ಬಂದ ಕೂಡಲೇ ಲಿಪ್ ಬಾಮ್ ಹಚ್ಕೊಂಡಿದ್ದೆ. ಸೊ ಲಿಪ್ಸ್ ಏನಾಗುತ್ತೆ ಒಂದು ಸ್ವಲ್ಪ ಡ್ರೈ ಆಗಿದ್ದ, ಒಂದು ಸ್ವಲ್ಪ ಚಲೋ ಅನಿಸ್ತೈತಿ. ಅದ್ರ ಮೇಲೆ ನಾನು ಇವಾಗ ಲಿಪ್ಸ್ಟಿಕ್ ಹಾಕೊಳತೀನಿ. ಆರೆಂಜ್ ಕಲರ್ ಐತಿದು. ಭಾಳ ಆಡ್ ಅನ್ಸತ್ತಲ್ಲ, ಹೋಗ್ಲಿ ಬಿಡಿ, ನನಗೆ ಈಗ ಟೈಮ್ ಇಲ್ಲ. ಈಗ ನೆಕ್ಸ್ಟ್ ನಾನು ಇಯರಿಂಗ್ಸ್ ಹಾಕೊಳಕತ್ತೀನಿ. ನಂಗೆ ನೇಲ್ ಪೇಂಟ್ ಹಚ್ಕೊಳಕ್ಕೂ ಟೈಮ್ ಇಲ್ಲ. ಅಂದ್ರೆ ಕ್ರೇಜ್ ಹೆಂಗಿತ್ತಂದ್ರೆ ಕಾಲೇಜ್ ಲೈಫ್ನಾಗ ನಾನು ನೇಲ್ ಆರ್ಟ್ ಮಾಡ್ತಿದ್ದೆ. ಕಾಂಪಿಟೇಷನ್ಸ್ನಾಗ ನಂದ ಫಸ್ಟ್ ಬರ್ತಿತ್ತು. ಅಷ್ಟು ಮಸ್ತ್ ನೇಲ್ ಆರ್ಟ್ ಮಾಡ್ತಿದ್ದೆ. ಯಾವುದೂ ಏನೂ ಇಕ್ವಿಪ್ಮೆಂಟ್ಸ್ ಇಲ್ಲ ಅದೇ. ಬಟ್ ನಾವು ಸಿ ಮೈ ನೇಲ್ಸ್. ಆ್ಯಂಡ್ ಇವಾಗ ಒಂದು ಸ್ವಲ್ಪ ನೇಲ್ ರಿಂಗ್ಸ್ ಹಾಕೊಳ್ಳೋಣ. ನಂಗೆ ರೂಢಿ ಐತಿ ಇಷ್ಟು ತಗೊಂಡು ಹಾಕೊಂಡು. ಆ್ಯಂಡ್ ನಾವು ಬಿಂದಿ ಭಾಳ ದೊಡ್ಡದು ಇದ್ರೂ ವೆಸ್ಟರ್ನ್ ಡ್ರೆಸ್ನಾಗ ಚಲೋ ಅನ್ಸಲ್ಲ. ಸೊ ಸಣ್ಣದಿದ್ರೆ ಮಸ್ತ್ ಅನ್ನಿಸ್ತೈತಿ. ನನ್ನ ಕಡೆ ಕಾಜಲ್ ಐತಿ, ಬಟ್ ಕಾಜಲ್ ಬ್ಯಾಡ್ ಅನ್ನಿಸ್ತೈತಿ. ಅದಕ್ಕೆ ಮತ್ತೆ ಜಾಸ್ತಿ ಟೈಮ್ ಹೋಗ್ಬಿಡ್ತೈತಿ. ಸೊ ಇವಾಗ ನಾನು ಫೈನಲಾಗೆ ವೆಸ್ಟ್ ಸೈಡ್ನಾಗ ಇದು ಸಿಗ್ತೈತಿ ಪರ್ಫ್ಯೂಮ್. ಇದು ಸ್ಮೆಲ್ಸ್ ರಿಯಲಿ ಗುಡ್. ಇದು ನನಗೆ ಬರ್ಡೇನಾಗ ಗಿಫ್ಟ್ ಬಂದಿದ್ದು, ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಎಸ್, ದ್ಯಾಟ್ಸ್ ಇಟ್. ಇವಾಗ ನಾನು ಹೇರ್ ಓಪನ್ ಬಿಡಲ್ಲ, ಇದನ್ನು ಬನ್ ಹಾಕೋತೀನಿ. ಯೂಶ್ವಲಿ ನೀವು ನೋಡಿರ್ತೀರಿ ನನ್ನ ಸ್ಟೋರೀಸ್ನಾಗ ನಾನು ಹೆಂಗೆ ಹಾಕಿರ್ತೀನಿ ಅಂತ. ಸೊ ಬನ್ ಹಾಕಿ ಒಂದು
ಟ್ರೈ ಮಾಡ್ತೀನಿ. ದಿಸ್ ಇಸ್ ಇಟ್. ಆ್ಯಂಡ್ ಒಂದು ಸ್ವೆಟರ್ ಹಾಕೋತೀನಿ ಇದ್ರ ಮೇಲೆ, ಯಾಕಂತಂದ್ರೆ ಭಾಳ ಕೆಟ್ಟ ಚಳಿ ಆಗ್ತೈತಿ. ಇದು ಹಾಕೊಂಡಿದ್ದಕ್ಕೂ ಒಂದು ರೀಸನ್ ಐತಿ, ಬ್ಯಾಡ್ ಬೇಟ್ರಿ ಹೇಳೋದು. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಮಾರ್ನಿಂಗ್ ರೂಟೀನ್. ನಿಮಗೆ ಮತ್ತೇನಾದರೂ ಇನ್ ಡೀಟೇಲ್ನಾಗ ಬೇಕಿತ್ತಂದ್ರೆ ಲೈಕ್ ಮಾರ್ನಿಂಗ್ ಫುಡ್ ಒಳಗಡೆ ನಾನು ಏನೆಲ್ಲ ತಿಂತೀನಿ ಅನ್ನೋದು ನಾನು ಬೇರೆ ವ್ಲಾಗ್ ಮಾಡ್ತೀನಿ ಅಂತ. ಸೊ ಅದ್ರ ಸಂಬಂಧ ವೇಟ್ ಮಾಡಿರಿ. ಇದನ್ನು ಬಿಟ್ಟು ಬೇರೆ ಏನಾದರೂ ನಿಮಗೆ ಬೇಕಿತ್ತಂದ್ರೆ ನನ್ನ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನೆನಪು ಹಾಕ್ಬೇಡ್ರಿ. ಬಿಕಾಸ್ ನೀವು ನೋಡ್ತೀರಿ ಬಟ್ ಲೈಕ್ ಶೇರ್ ಮಾಡೋದ್ರೆ ನೆನಪು ಹಾಕ್ತೀರಿ. ಶೇರ್ ಮಾಡಿಲ್ಲ ಅಂದ್ರೂ ನಡೀತಿ, ನೋಡಾತಿದ್ರಂದ್ರೆ ಥಂಬ್ ಕೊಡ್ರಿ ಪ್ಲೀಸ್. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ. ನಮಸ್ತೆ. ದಿಸ್ ಇಸ್ ಮೈ ಫೈನಲ್ ಲುಕ್ ಫಾರ್ ಮೈ ಆಫೀಸ್. ಲೆಟ್ಸ್ ಗೋ.